ಟೋಲ್ ತೆರವಿಗೆ ಆಗ್ರಹಿಸಿ ದೇವದುರ್ಗ ಶಾಸಕಿ ಕರ್ರೆಮ್ಮ ಪ್ರತಿಭಟನೆ ಮಾಡುತ್ತಿದ್ದಾರೆ. ಕ್ಷೇತ್ರದ ಜನರಿಗೆ ಮುಖ ತೋರಿಸಲು ಆಗ್ತಿಲ್ಲ, ಆತ್ಮಹತ್ಯೆ ಮಾಡಿಕೊಳ್ಳುವ ಸಂದರ್ಭ ಬರುತ್ತೆ ಅಂತ ಎಚ್ಚರಿಕೆ ಕೊಟ್ಟಿದ್ದಾರೆ. ದೇವದುರ್ಗ ತಾಲೂಕಲ್ಲಿ 2 ಟೋಲ್ ಇವೆ. 28 ಕಿಲೋಮೀಟರ್ ಒಳಗೆ 2 ಟೋಲ್ಗಳ ನಿರ್ಮಾಣ ಆಗಿದೆ. ಅಧಿಕಾರಿಗಳು ಹಣ ವಸೂಲಿ ಮಾಡುತ್ತಿದ್ದಾರೆ ಎಂದು ಶಾಸಕಿ ಕರ್ರೆಮ್ಮ ಗಂಭೀರ ಆರೋಪ ಮಾಡಿದ್ದಾರೆ. ಬೆಲೆ ಕೊಟ್ಟಾಗ ಇಲ್ಲ ಅಂದ್ರಿಗಿನ ಪ್ರಜಾಪ್ರಭುತ್ವ ಅಲ್ಲ, ಇದು ಒಂದು ರೌಡಿ ಇನ್ನು ಪ್ರತಿಭಟನೆ ನಡೆಸುತ್ತಿದ್ದ ಶಾಸಕಿ ಕರ್ರೆಮ್ಮ ಅವರನ್ನ ನಮ್ಮ ರಾಯಚೂರು ರಿಪೋರ್ಟರ್ ಅನಿಲ್ ಕುಮಾರ್ ಮಾತನಾಡಿಸಿದ್ದಾರೆ. ಅವರೇನು ಹೇಳಿದ್ದಾರೆ ಬನ್ನಿ ನೋಡೋಣ. ಅದು ಟೋಲ್ ಯಾಕೆ ನಿರ್ಮಾಣ ಮಾಡ್ಯಾರ ಅಂತಂದರೆ ಅವರಿಗೆ ತಾವು ಹೇಳಿದಂಗೆ ದುಡ್ಡು ಬೇಕು. ಅವರಿಗೆ ಆ ದುಡ್ಡು ವಸೂಲಿ ಮಾಡೋದಕ್ಕೆ ಏನು ಮಾಡಿ ದುಡ್ಡು ವಸೂಲಿ ಮಾಡ್ಬೇಕನ್ನೋಂಥದ್ದು ಸರ್ಕಾರದ ಒಂದು ತೀರ್ಮಾನ. ಯಾಕಂದ್ರೆ ಅವ್ರು ಹೇಳ್ತಾರೆ ಪಾಪ ಅಧಿಕಾರಿಗಳಿಗೆ ಯಾವುದೇ ರೂಪದಾಗ ದುಡ್ಡು ವಸೂಲಿ ಮಾಡ್ಕೊಂಬಂದು ಕೊಡ್ರಪ್ಪ ಅಂತ ಹೇಳ್ತಾರೆ. ಅವರು ಟೋಲ್ ಹಾಕಿ ಎಲ್ಲೆಲ್ಲಿ ಏನೇನು ಈಗ ಟೋಲ್ ಹಾಕ್ತಾರೆ. ಕಾಲೇಜಿಗೆ ಹೋಗೋ ಹುಡುಗರು ಒಂದು ವೇಳೆ ಹೆಲ್ಮೆಟ್ ಹಾಕ್ಕೊಂಡಿಲ್ಲ ಅಂದ್ರೆ ಅವ್ರು ನಿಂದಿರಿಸಿ ಕಾಲೇಜಿಗೆ ಹೋಗೋ ಹುಡುಗರಲ್ಲಿ ಎಲ್ಲಿಂದ ದುಡ್ಡು ಇರ್ತದೆ ಅದು ಕೂಡ ವಸೂಲಿ ಮಾಡ್ತಾನೆ. ಒಬ್ಬ ರೈತ ಏನೋ ಎಣ್ಣೆ ಗೊಬ್ಬರ ತರಬೇಕಂತ ಬೈಕ್ ಮೇಲೆ ಬರ್ತಿರ್ತಾನೆ, ಅವನಿಗೆ ಕೂಡ ವಸೂಲಿ ಮಾಡ್ತಾರೆ. ಅದು ಸರ್ಕಾರದ ಒಂದು ಇದು ಒಂದು ಧೋರಣೆ ಸರ್. ಅದು ನಾನೇನು ಹೇಳ್ತೀನಿ ಅಂತಂದರೆ, ಇವತ್ತು ನಾನು ಬೀದಿಗಿಳಕ್ಕೆ ಏನು ಕಾರಣ ಅಂದರೆ, ಜಿಲ್ಲಾ ಉಸ್ತುವಾರಿ ಮಂತ್ರಿಗಳು, ಗೌರವಾನ್ವಿತ ಜಿಲ್ಲಾ ಉಸ್ತುವಾರಿ ಮಂತ್ರಿಗಳು ನಮಗೆ ಅಂತಿಮ ಹೌದಲ್ಲ, ಅವ್ರ ನೇತೃತ್ವದಲ್ಲಿ ಮತ್ತು ಡಿ ಸಿ ಅವರು ಸಂಬಂಧಪಟ್ಟ ಅಧಿಕಾರಿಗಳು ಸಭೆ ನೇತೃತ್ವದಲ್ಲಿ ಎಲ್ಲ ನಮ್ಮ ಇಡೀ ಜಿಲ್ಲೆಯ ಶಾಸಕರ ನೇತೃತ್ವದಲ್ಲಿ ಇದನ್ನು ತಾತ್ಕಾಲಿಕ ರದ್ದು ಮಾಡಿರಿ, ಅದಾದಮೇಲೆ ಬೆಂಗಳೂರು ಸಭೆ ಕರೆದು ಅದನ್ನು ಕಾಯಂ ರದ್ದು ಮಾಡ್ತೀವಿ ಅಂತ ಅವ್ರು ಹೇಳಿದ ಮೇಲೆ ಕೂಡ ಇಲ್ಲಿ ಬಂದಾಗಿಲ್ಲ ಅಂದರೆ ಏನು ಕಾರಣ ಅಂದರೆ ಸಚಿವರಿಗೇನು ಒಂಚೂರನ ಒಂದು ಬೆಲೆ ಅದ ಇಲ್ಲ. ಇದರ ಅರ್ಥ ಏನಂತ ಗೊತ್ತಾಗೋದಿಲ್ಲ. ಮಿನಿಸ್ಟ್ರಿಗೆ ಬೆಲೆ ಇಲ್ಲ ಅಂದ ಮೇಲೆ ಇನ್ನು ಸಾಮಾನ್ಯರದೇನು ಒಬ್ಬ ವಿರೋಧ ಪಕ್ಷದ ಶಾಸಕರದೇನು ಗತಿಯಾಗಿರ್ಬೋದು ಅಂತ ನೀವು ಅರ್ಥ ಮಾಡ್ಕೋಬೋದು. ಯಾಕಂದ್ರೆ ತಕ್ಷಣವೇ ಮಿನಿಸ್ಟ್ರು ಉತ್ತರ ಕೊಡ್ಬೇಕು ಇದಕ್ಕೆ. ಯಾಕೆ ಯಾರು ಅಧಿಕಾರಿಗಳು ದೊಡ್ಡವರ ಏನು ಮಿನಿಸ್ಟ್ರು ದೊಡ್ಡತ, ಇದ್ರ ಬಗ್ಗೆ ಗೊತ್ತಾಗಬೇಕು. ಹಂಗಾಗಿ ಇವತ್ತು ನನಗೆ ನಿಜವಾಗ್ಲೂ ಹರೆಸ್ಮೆಂಟ್ ಆಕೈತದ. ಇದ್ರ ಒಂದೇ ಅಂತಲ್ಲ, ಈ ಟೋಲ್ ಅಂತಲ್ಲ, ಇಡೀ ಎಲ್ಲ ಇಲಾಖೆದಾಗ ಕೂಡ ಅನುದಾನದ ಸಮಸ್ಯೆ, ದಿನನಿತ್ಯ ಒಂದಲ್ಲ ಒಂದು ಹರೆಸ್ಮೆಂಟು, ನನ್ನ ಹೆಸರು ಕೆಡ್ಸಕ್ಕೆ ನಾನಾ ರೀತಿಯ ಕುತಂತ್ರಗಳು ನಡೆಯಕತ್ತೇವೆ ಸರ್. ಇವಾಗ ಜನರಿಂದ ಆಯ್ಕೆ ಹಾಕಿ ಬಂದಂಥವ್ರು ಜನರಿಗೆ ತೊಂದರೆ ಆಗ್ತದೆ ಅಂತಂದರೆ ಶಾಸಕರು ಇವತ್ತು ಪ್ರತಿಭಟನೆ ಕುಂತಿದ್ರೆ ಸರ್ಕಾರಗಳು ರೆಸ್ಪಾನ್ಸ್ ಮಾಡ್ತಾ ಇಲ್ಲ, ಇದಕ್ಕೇನು ಹೇಳ್ತೀರಿ ಮೇಡಮ್? ಅದೇ ಬೆಳತಾನ ಒಬ್ಬ ಶಾಸಕಳು, ನಾನು ಒಬ್ಬ ಮಹಿಳೆ, ಮತ್ತು ನಾನು ಕೂತೀನಿ ಚಳಿಯಾಗಿ ಮಲಗಿನಿಲ್ಲೇ, ಆದರೂ ಕೂಡ ಒಬ್ಬರು ಸೌಜನ್ಯಕ್ಕಾದರೂ ಮಾತಾಡೋದಿಲ್ಲ ಅಂತಂದರೆ, ಸಚಿವರು ಮಾತಾಡೋದಿಲ್ಲ, ಸಂಬಂಧಪಟ್ಟವ್ರು ಯಾರು ಮಾತಾಡೋದಿಲ್ಲ ಅಂತಂತಂದರೆ ಅಧಿಕಾರಿಗಳು ಕೂಡ ಮಾತಾಡೋದು ಇರಲಿ ಬಿಡು ಕುಂದ್ರಲಿ ಅಂತೇಳಿ ಅಂತಂದರೆ ಅಂದ್ರೇನು ಇವ್ರೇನು ಅಧಿಕಾರ ಇವ್ರ ಸೊತ್ತ ಅದು ಅಧಿಕಾರ ಇವ್ರಿಗೆಲ್ಲ ಅಧಿಕಾರದ ಜನರದ್ದು ಹೌದಲ್ಲ. ಜನ ಎಲ್ಲರೂ ಸೇರಿದ್ರೆ ಅಧಿಕಾರಿಗೆ ಸಂಬಳ ಬರ್ತದೆ, ಸರ್ಕಾರಕ್ಕೆ ಕೂಡ ಅನುದಾನ ಬರುತ್ತೆ. ಇವರು ನೋಡಿದರೆ ಯಾವ ರೀತಿ ತೀರ್ಮಾನ ತಗೊಂಡಾರ ನಮಗೆ ಗೊತ್ತಾಗ್ತಾ ಇಲ್ಲ. ಹಂಗಾಗಿ ಇದರಿಂದ ನಾವು ರೋಷಿ ಹೋಗಿವಿ ಸರ್. ಸಾಕಷ್ಟು ತೊಂದರೆಗಳು ನಾವು ಅನುಭವಿಸಕತ್ತೀವಿ. ಮತ್ತು ಅದ್ರ ಜೊತೆಯಲ್ಲಿ ನಮ್ಮ ಜನಗಳು ಕೂಡ ತೊಂದರೆ ಅನುಭವಿಸಕತ್ತಾರ. ಅರ್ಜೆಂಟಾಗಿ ಒಂದು ಪೇಷಂಟ್ ತಗೊಂಡು ಹೋಗ್ಬೇಕಾಗಿರ್ತದೆ, ರಿಮ್ಸಿಗೆ, ಓಪೆಕಿಗೆ ಎಲ್ಲ ಕಡೆಗೆ ಹೋಗ್ಬೇಕಾಗಿರ್ತದೆ. ಅಂದರೆ ಹೋಗಾಗ ನಿಂದಿರಿಸ್ಬೇಕಿಲ್ಲಿ, ನಿಂದಿಸಿ ಕೊಡೋದ್ರಾಗ ಏನಾನು ಹೆಚ್ಚು ಕಡಿಮೆ ಆಗಿ ಒಂದು ಪ್ರಾಣ ಹೋಯ್ತು ಏನಾಯ್ತು ಅಂದ್ರೆ ಸಾಕಷ್ಟು ಘಟನೆಗಳು ಕೂಡ ನಡೆದವು. ಇದಕ್ಕೆ ಯಾರು ಹೊಣೆ, ಯಾರು ಕೊಡ್ತಾರೆ ದುಡ್ಡು? ಅವ್ರು ಜೀವ ಕೊಡ್ತಾರೆ ಹೋದವರು. ಇದು ಯಾರಿಗೆ ಬೇಕಾಗಿದೆ ಟೋಲು ಯಾಕೆಂತಾರೆ? ಇದು 80 ಕೋಟಿ ಇದು ಡಾಂಬರೀಕರಣ ಮಾಡ್ಯಾರ. 80 ಕೋಟಿ ತಿಂತಿಣಿ ಟು ಕಲ್ಮಾಲದು. ನೀವು ಬೇಕಾದ್ರೆ ನೀವು ಸರ್ಚ್ ಮಾಡಿರಿ, 2 ತಿಂಗಳಾಗಿದೆ ಡಾಂಬರೀಕರಣ ಮಾಡಿ, ಆದರೆ ಎಲ್ಲ ಕಿತ್ತೋಗ್ಯದ. ಇದಿಷ್ಟು ಶಾಸಕರ ಮಾತಾಗಿರುವಂಥದ್ದು. ಏನು ಜನರು ನನ್ನ ಗೆಲ್ಲಿಸಿದ್ದಾರೆ ಓಟ್ ಹಾಕಿ, ಆದರೆ ಇವತ್ತು ನಾನು ಅಂಥ ಜನರಿಗೆ ಒಂದು ಸಮಂಜಸ ಒಂದು ಕೆಲಸ ಮಾಡಲು ಆಗ್ತಾ ಇಲ್ಲ. ಮುಂದಿನ ದಿನಗಳಲ್ಲಿ ಆತ್ಮಹತ್ಯೆ ಮಾಡಿಕೊಳ್ಳುವಂಥ ಪರಿಸ್ಥಿತಿ ಕೂಡ ನನಗೆ ಬರುತ್ತೆ ಅನ್ನುವಂಥದ್ದು ಶಾಸಕರ ನೋವಿನ ಮಾತಾಗಿರುವಂಥದ್ದು. ಅನಿಲ್ ಕುಮಾರ್, ಗ್ಯಾರಂಟಿ ನ್ಯೂಸ್, ರಾಯಚೂರು.